ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಮತ್ತು ಜನರಲ್ ರೀಡಿಂಗ್ ನೋಡೋಣ, ಯಾರ್ದು ಎನರ್ಜಿ ಪಿಕ್ ಆಗುತ್ತೆ ಅಂತ, ಏನು ಹೇಳಿಸ್ಬೇಕು ಅಂತ ಇದ್ದಾರೆ, ನಿಮ್ಮ ಶ್ರದ್ಧೆ ಭಕ್ತಿ ಯಾರಲ್ಲಿದೆ ಅವರು. ಓಕೆನಾ? ಬಾಬಾ ಪ್ಲೀಸ್ ಗೈಡ್. ಒಂದು ಕಾರ್ಡ್ ಬಿತ್ತು ನೋಡಿ, ಮಿರರ್ ಅಂತಿದ್ದಾರಪ್ಪ, ರಿಫ್ಲೆಕ್ಷನ್ ಅಂತ ಬಂದಿದೆ ಒಂದು ಫಸ್ಟ್ ಕಾರ್ಡು. ಓಕೆ, ಇನ್ನೆರಡು ಕಾರ್ಡ್ ತೆಗೆದ್ಬಿಡೋಣ. ಎಸ್ ಬಾಬಾ ಪ್ಲೀಸ್ ಗೈಡ್. ಓಕೆ, ಸೊ ಇದು ಬ್ಯೂಟಿಫುಲ್ ಎನರ್ಜಿ. ಇದು ಆ್ಯಕ್ಚುಲ್ ಆಗಿ ಹೇಳ್ತೀನಿ ಏನು ಅಂತ. ಸೊ ಬ್ಯಾಕ್ ಟೆಕ್ಕಲ್ಲಿ ನೋಡಿ, ಇದು ಇದೆ ಕಾರ್ಡು, ಸ್ಮೈಲಿ ಫೇಸ್. ವಾವ್ ವಾವ್ ವಾವ್, ಸೂಪರ್ ಸೂಪರ್ ಎನರ್ಜಿ ಇದು ಬರ್ತಾ ಇರೋದು. ಯಾರ ಎನರ್ಜಿ ಗೊತ್ತಿಲ್ಲ ನನಗೆ ಪಿಕ್ ಆಗಿರೋದು. ಎಷ್ಟು ಸೂಪರ್ ಆಗಿದೆ ಅಂತಂದರೆ ಇದು ಈ ಕಾರ್ಡ್ಸ್ ಏನು ಹೇಳ್ತಾ ಇದೆ ಅಂತ ಹೇಳ್ಬಿಡ್ತೀನಿ. ಫಸ್ಟು ಮಿರರ್ ಅಂತ ಬರ್ತಾ ಇದೆ, ರಿಫ್ಲೆಕ್ಷನ್. ನೀವು ಯಾವ ಥರ ಇದ್ದೀರಾ, ನೀವು ಯಾವ ಥರ ಬೆಳೆದಿದ್ದೀರಾ, ಆಯಿತಾ, ಯಾವ ಥರ ಒಂದು ಜರ್ನಿ ಮಾಡಿದ್ದೀರಾ, ನಿಮ್ಮ ಲೈಫ್ ಜರ್ನಿನೇ, ಆಯಿತಾ, ಯಾವ ಥರ ಮಾಡಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಇದು ಬ್ಯೂಟಿಫುಲ್. ಆ್ಯಂಡ್ ಎಂಥ ಆಡ್ ಸಿಚುಯೇಷನ್ ಇದ್ದರೂ ಕೂಡ, ಎಂತೆಂಥ ಕಷ್ಟಗಳ ಪರಿಸ್ಥಿತಿ ಇದ್ರೂ ಕೂಡ ನೀವು ಯಾವ ರೀತಿ ಅದನ್ನು ಮೆಟ್ಟಿ ನಿಂತಿದ್ದೀರಾ, ಮೆಟ್ಟಿ ದಾಟಿದ್ದೀರಾ, ಹಾಗೆ ಜೀವನದಲ್ಲಿ ಮುಂದುವರೆದಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್, ಸೂಪರ್ ಸೂಪರ್ ಸೂಪರ್, ಆಯಿತಾ. ಆ್ಯಂಡ್ ಇದನ್ನು ಜನಗಳು ಕೂಡ ನೋಡ್ತಾ ಇದ್ದಾರೆ, ಇಡೀ ಪ್ರಪಂಚ ನೋಡ್ತಾ ಇದೆ ನಿಮ್ಮನ್ನು. ನೀವೇ ಒಂದು ಮಿರರ್ ಥರ ನಿಂತ್ಕೊಂಡಿದ್ದೀರಾ, ಬೇರೆಯವ್ರು ನೋಡ್ತಾರೆ. ಸೊ ನೀವು ಯಾವ ಥರ ನೋಡ್ತಾ ಇದ್ದಾರೆ ಅಂತಂದರೆ, ಅಯ್ಯೇ ನಾವೇನಿನ್ನೂ ಹೀಗೆ ಇದ್ದೀವಲ್ಲ, ಇವ್ರು ನೋಡು ಯಾವ ಥರ ಬೆಳೀತಾ ಇದ್ದಾರೆ, ಯಾವ ಥರ ಜೀವನದಲ್ಲಿ ಮುಂದುವರಿತಾ ಇದ್ದಾರೆ, ನಾವು ನೋಡು ಏನು ಈ ಥರನೇ ಇನ್ನೂ ಹಿಂಗೆ ಇದ್ದೀವಲ್ವಾ ಅನ್ನೋ ಥರ ನೀವೊಂದು ರೀತಿ ಮಿರರ್ ಥರ ಆಗ್ಬಿಟ್ಟಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನೀವು ಅಷ್ಟು ಬ್ಯೂಟಿಫುಲ್ಲಾಗಿ ಬೆಳೆದಿದೆ, ನಿಮ್ಮ ಜೀವನ ಬೆಳೀತಾ ಇದೆ, ಚೇಂಜಸ್ ಬರ್ತಾ ಇದೆ ಅಂತಲೂ ತೋರಿಸ್ತಾ ಇದ್ದಾರೆ. ತೊಂದರೆಗಳಿದೆ ಪಾಮ್ ನೋಡು ಹೆಂಗೆ ಅಂದರೆ, ಡೆಸ್ಟಿನಿ ಯಾವ ಥರ ಮಾಡಿದ್ರು ನಿಮಗೆ ಜೀವನದಲ್ಲಿ ಅಂತಂದರೆ, ನಿಮ್ಮ ಹಣೆ ಬರದಲ್ಲಿ ಏನಿತ್ತು, ಆಯಿತಾ, ನಿಮ್ಮ ಹಣೆ ಬರದಲ್ಲಿ ಏನಿತ್ತು ಅದನ್ನೇ ಕಡ್ದು ಹಾಕೋಕ್ಕೆ, ಕಿತ್ತಾಕೋಕ್ಕೆ, ಆಯಿತಾ, ಅದನ್ನು ಪ್ರಯತ್ನ ಮಾಡಿದ್ರು. ಆದರೂ ನೀವು ಯಾವ ರೀತಿ ಸ್ಮೈಲಿ ಫೇಸ್ ಇದೆ ನೋಡಿದು, ಸೊ ಬ್ಯೂಟಿಫುಲ್. ಎಷ್ಟು ನಗ್ತಾ ನಗ್ತಾ ನೀವು ಈ ಥರ ಒಂದು ಜೀವನ ನಡೆಸ್ಕೊಂಡು ಮುಂದೆ ಬಂದಿದ್ದೀರಾ. ಸೊ ಅದರಿಂದ ಏನಾಗಿದೆ ಅಂತಂದರೆ, ನೀವೇ ಒಂದು ರಿಫ್ಲೆಕ್ಷನ್ ಥರ, ಮಿರರ್ ಥರ ಆಗಿಬಿಟ್ಟಿದ್ದೀರಾ. ಇಡೀ ಪ್ರಪಂಚಕ್ಕೆ ನೀವೊಂದು ಮಿರರ್ ಥರ ಆಗಿದ್ದೀರಾ ಅಂತಿದೆ. ಬ್ಯೂಟಿಫುಲ್ ಎನರ್ಜಿ. ಐ ಲವ್ ದಿಸ್ ಎನರ್ಜಿ ಆ್ಯಕ್ಚುಲಾಗಿ, ಆಯಿತಾ. ನೀವು ಎಷ್ಟೇ ತೊಂದರೆ ಬರಲಿ, ಏನೇ ಆದ್ರೂ ಕೂಡ ಈ ಥರ ಒಂದು ನಗ್ತಾ ನಡೆಸೋದಿದೆ ಅಲ್ವಾ ಲೈಫು, ಅದು ಭಾಳ ಕಷ್ಟ, ಆಯಿತಾ. ದುಃಖ ಬರುತ್ತೆ, ಕಷ್ಟಕ್ಕೆ ಬರುತ್ತೆ, ಮನುಷ್ಯರಿಗೆ ಬರೋದು, ಆಯಿತಾ, ದುಃಖ ಕಷ್ಟ ಸಂಕಟ ಎಲ್ಲ. ಅಂಥದ್ರಲ್ಲಿ ಈ ಎನರ್ಜಿ ಯಾವ ಥರ ತೋರಿಸ್ತಿದ್ದಾರೆ ಅಂದರೆ, ಕಮಾನ್ ಚಾಲೆಂಜಸ್, ಲೆಟ್ ಇಟ್ ಕಮ್, ಬಿಟಾಕ್, ಅದು ಬರುತ್ತೆ ಹೋಗುತ್ತೆ ಅಂತ. ಅಂದರೆ ಆ ಥರ ಬರುತ್ತೆ ಹೋಗುತ್ತೆ, ಬಟ್ ಅದಕ್ಕೋಸ್ಕರ ಅಂತ ನಾನು ನನ್ನ ಹೆಲ್ತ್ನ ಆಗಲಿ ಅಥವಾ ನನ್ನ ಖುಷಿನ ಆಗಲಿ ನಾನು ಕಮ್ಮಿ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಇರೋದು ಒಂದೇ ಜೀವನ ಅಲ್ವಾ, ಇದೊಂದೇ ಜೀವನ ಇರೋದು. ಸೊ ಈ ಜೀವನನ ಚೆನ್ನಾಗಿ ನಡೆಸ್ಕೊಳ್ತೀನಿ ಅನ್ನೋ ಥರ ಒಂದು ಎನರ್ಜಿ ಬರ್ತಾ ಇದೆ. ಯಾರೋ ನಿಮ್ಮ ಡೆಸ್ಟಿನಿ, ನಿಮ್ಮ ಭಾಗ್ಯನ, ಅಂದರೆ ನಿಮ್ಮ ಹಣೆ ಬರದಲ್ಲಿ ಏನು ಬರೆದಿತ್ತು ಅದನ್ನು ಅಳಿಸಾಕೋ ಪ್ರಯತ್ನ ಮಾಡಿದ್ರು. ಇದು ಭಾಳ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ, ಆಯಿತಾ. ಮಾಡಿದ್ರು ಕೂಡ ನೀವು ಯಾವ ಥರ ಮೆಟ್ಟಿ ನಿಂತಿದ್ದೀರಾ, ಮೆಟ್ಟಿ ಆಚೆ ಬಂದಿದ್ದೀರಾ. ದಿಸ್ ಇಸ್ ಬ್ಯೂಟಿಫುಲ್ ಎನರ್ಜಿ. ನನಗಂತೂ ಭಾಳ ಖುಷಿ ಆಗ್ತಿದೆ ಆ್ಯಕ್ಚುಲಾಗಿ. ಇದು ನಿಮಗೆ ಸುಮಾರು ಒಂದು 15 ವರ್ಷ ಆಟ ಆಡಿದೆ ಈ ಲೈಫ್. ತುಂಬ ಪಾಠ ಕಲಿಸ್ಬಿಡ್ತು ನಿಮಗೆ, ಸೀರಿಯಸ್ ಪಾಠ ಕಲಿಸಿದೆ ಒಂದು 15 ವರ್ಷ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. 15 ವರ್ಷ ಭಾಳ ನೆಗೆಟಿವಿಟಿ ಇತ್ತು ಲೈಫಲ್ಲಿ, ಭಾಳ ತೊಂದರೆ ಕಷ್ಟಗಳು, ಅಂದರೆ ಆಚೆ ಬರೋಕ್ಕೆ ಆಗಲ್ಲ ಅನ್ನೋ ಥರ. ಜೊತೆಗೆ ಅದು ಸಾಲದು ಅಂತ ಬರೀ ಮಾಡಿರೋದು ಬೇರೆ, ನೆಗೆಟಿವಿಟಿ ಮಾಡಿರೋದು ಬೇರೆ ಅಂತಲೂ ತೋರಿಸ್ತಾ ಇದ್ದಾರೆ. ಭಾಳ ನೆಗೆಟಿವಿಟಿ ಮಾಡಿದ್ರು ಆ ಥರ. ಅದರಿಂದ ನಿಮಗೆ ತುಂಬ ಫೈನಾನ್ಷಿಯಲ್ ಲಾಸ್ ಆಗಿರ್ಬೋದು, ಭಾಳ ಲಾಸ್ಗಳಾಗಿದೆ, ಕಷ್ಟಗಳಾಗಿದೆ, ಆಗಿಲ್ಲ ಅಂತಲ್ಲ. ಓಕೆ, ನಾನು ಈ ಕಾರ್ಡ್ ತೆಗಿಂತೀರಿ ಆಗಿದೆ, ಬಟ್ ನೀವು ಅದನ್ನು ನಗ್ತಾ ನಗ್ತಾ ಫೇಸ್ ಮಾಡಿದ್ದೀರಾ ವಿತ್ ಜಾಯ್, ವಿತ್ ಖುಷಿ, ಅದನ್ನು ಸಂತೋಷದಿಂದ ಎಸ್ ವೆಲ್ಕಮ್ ವೆಲ್ಕಮ್ ಅಂತ
ಹೇಳಿದ್ದೀರಾ. ಸೊ ಈ ಎನರ್ಜಿ ಅಂತೂ ನನಗೆ ಐ ಲವ್ಡ್ ಇಟ್. ಓಕೆನಾ. ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಇನ್ನೇನಾಯಿತು ನೋಡೋಣ. ಹೇಗೆ ಯಾಕೆ ಇಷ್ಟು ಭಗವಂತ ನಿಮಗೆ ಯೂನಿವರ್ಸ್ ನಿಮಗೆ ಶಬಾಷ್ ಅಂತ ಹೇಳ್ತಾ ಇದ್ದಾರೆ. ಯೂನಿವರ್ಸ್ ನಿಮಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಎಸ್, ಮುಂದುವರಿ ಲೈಫಲ್ಲಿ, ಡೋಂಟ್ ವರಿ, ನಾನಿದ್ದೀನಿ ಅಂತಿದ್ದಾರೆ. ಸೊ ಇನ್ನೇನು ಹೇಳಿಸ್ತಾರೆ ನೋಡೋಣ. ಎಸ್ ಬಾಬಾ, ಇನ್ನೇನು ಹೇಳಬೇಕು? ಹಾಂ ಎಸ್ ಬಾಬಾ. ಓಕೆ. ಸೊ ಇಲ್ಲಿ ಹೆಂಗೆ ಬರ್ತಾ ಇದೆ ಅಂತಂದರೆ, ನೋಡಿ, ಇನ್ಸ್ಪೈರ್ಡ್ ಬೈ ಯು ಲಿಸ್ನಿಂಗ್ ಟು ಮ್ಯೂಸಿಕ್, ಎಮೋಷನಲ್ ಬಾಂಡ್, ಸಾಂಗ್ ಲಿರಿಕ್ಸ್. ಓಕೆ, ನೀವು ಯಾವ ಥರ ಈ ಥರದೊಂದು ತೊಂದರೆಯಿಂದ ಆಚೆ ಬರಬೇಕಾಯ್ತು ಅಂತಂದರೆ, ಒಂದು ಸಮಯ ಹೇಗಾಗ್ಬಿಡ್ತು ಅಂದರೆ, ಎಸ್ ಅಫ್ಕೋರ್ಸ್ ಒಂಟಿ ಆದ್ರಿ, ಏಕಾಂತತನಕ್ಕೆ ನೀವು ಒಂದು ಹರ್ಮಿಟ್ ಮೋಡಲ್ಲೂ ಹೋಗ್ಬಿಟ್ರಿ ನೀವು ಅಂತಲೂ ತೋರಿಸ್ತಾ ಇದೆ. ಯಾಕೆ ಅಂತಂದರೆ, ನಿಮ್ಗೆ ಆಗಲಿಲ್ಲ ಈ ಥರ ಈ ಒಂದು ಪ್ರಾಬ್ಲಮಿಂದ ಆಚೆ ಬರೋದಕ್ಕೆ ನಿಮ್ಮ ಎಮೋಷನ್ಸ್ ಕೂಡ ನೀವು ವರ್ಕೌಟ್ ಮಾಡಬೇಕಾಯ್ತು. ಸೊ ತುಂಬ ಮ್ಯೂಸಿಕ್ ಕೇಳ್ತೀರಾ ಅಂತಲೂ ತೋರಿಸ್ತಾ ಇದೆ ಆಯಿತಾ. ಮ್ಯೂಸಿಕ್ ಕೇಳ್ಬೋದು, ಅಥವಾ ನೀವೊಂದು ಆರ್ಟ್ ಫೀಲ್ಡಲ್ಲೂ ಇದ್ದಿರ್ಬೋದು. ಸೊ ನೀವು ಈವನ್ ಇದು ಲಿರಿಕ್ಸ್ ಬರಿತೀರಾ ನೀವು ಅಂತಲೂ ಹೇಳ್ತಾ ಇದ್ದಾರೆ. ಇದನ್ನು ಬರಿಬೋದು ನೀವು. ಸೊ ಅದು ಬಟ್ ಟರ್ಮ್ಸ್ ಯಾವ ಥರ ಇತ್ತು ಅಂತಂದರೆ, ನಿಮ್ಮನ್ನು ನೀವು ಒಂದು ನಿಮ್ಮಲ್ಲಿ ನೀವು ಒಂದು ಏನು ವರ್ಕೌಟ್ ಮಾಡಿದ್ರಿ ಅಂತಂದರೆ, ಲೈಕ್ ನನಗೆ ತೊಂದರೆ ಬರ್ತಾ ಇದೆ, ಎಸ್ ತೊಂದರೆ ಇದೆ, ಬಟ್ ನಾನು ಇದನ್ನು ಯಾವ ಥರ ಒಂದು ಫೇಸ್ ಮಾಡಿ ಆಚೆ ಬರ್ತೀನಿ ಅಂತ ನೀವು ನೆಗೋಷಿಯೇಟ್ ಮಾಡ್ಕೊಂಡ್ರಿ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ. ಆದರೆ ಬೇರೆ ಜನಗಳ ಹತ್ರ ನೀವು ಬೆಗ್ ಮಾಡಲಿಲ್ಲ. ನನಗೆ ತೊಂದರೆ ಇದೆ, ನನಗೆ ಕಷ್ಟ ಇದೆ, ನಂಗೆ ಸಹಾಯ ಮಾಡು, ನಂಗೆ ಹೆಲ್ಪ್ ಮಾಡು ಅಂತ ನೀವು ಕೇಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ನಗ್ತಾ ಆಚೆ ಬಂದಿದ್ದೀರಾ ಅಂದರೆ, ಸಹಿಸ್ಕೊಂಡು ಇದನ್ನು ಫೇಸ್ ಮಾಡಿ ಆಚೆ ಬಂದಿದ್ದೀರಾ ಅಂತ ತೋರಿಸ್ತಾ ಇದೆ. ನೀವು ಬ್ಯೂಟಿಫುಲ್, ಎಮೋಷನಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಈಗ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಎಮೋಷನಲಿ ನೀವು ಯಾತಕ್ಕೆ ಅಂತಂದರೆ, ನಿಮ್ಗೆ ಇವಾಗ ಜೀವನಕ್ಕೆ ಪಾಠ ಕಳಿಸ್ಬಿಟ್ಟಿದೆಯಲ್ವಾ. ಯಾರೂ ಬೇಡ ಇವಾಗ, ಯಾಕೆಂದರೆ ನಿಮಗೆ ಗೊತ್ತು ನಿಮ್ಮನ್ನು ನೀವು ಸೇಫಾಗಿರಬೇಕು ಅಂತಂದರೆ, ಈಗ ಪ್ರಪಂಚ ಅಂದಮೇಲೆ ಒಂದಲ್ಲ ಒಂದು ದಿವಸ ಯಾರು ಬಂದು ಏನೋ ಅಂದರು, ಅಥವಾ ಏನೋ ಆಯಿತು, ಬೇಜಾರಾಗುತ್ತೆ, ಏನೋ ಒಂದು ಲಾಸ್ ಆಯಿತು. ಈಗ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಾನೆ ಅಂದ್ಕೊಳ್ಳಿ ಅವಾಗ, ಅಥವಾ ಇನ್ನೇನೋ ಒಂದು ಕೆಲಸದಲ್ಲಿದ್ದೀರಾ, ಅಲ್ಲೇನೋ ತೊಂದರೆ ಆಯಿತು, ಅಥವಾ ಫ್ಯಾಮಿಲಿ ಅಂತ ತೊಗೊಂಡ್ರೆ ಇದು ಎಲ್ಲರೂ ಇರ್ಬೋದು ಎನರ್ಜಿ. ಸೊ ಫ್ಯಾಮಿಲಿ ಅಂತ ತೊಗೊಂಡ್ರೆ ಅಲ್ಲೊಂಥರ ಯಾರೋ ಏನೋ ಅಂದರು, ಬೇಜಾರಾಯಿತು, ಅದೆಲ್ಲ ಬಿಟ್ಟಾಕಿದ್ದೀರಾ, ಎಲ್ಲ ಥರ ತೊಂದರೆ ಆಗಿದೆ. ಸೊ ನಿಮ್ಮ ಲೈಫಲ್ಲಿ ಏನಾಗಿದೆ, ಎಲ್ಲಿ ತೊಂದರೆ ಆಯಿತು, ನೀವು ಅದನ್ನು ಅನ್ವಯಿಸ್ಕೋಬೇಕಾಗತ್ತೆ. ಬಟ್ ಇವಾಗ ತೋರಿಸ್ತಾ ಇರೋದು, ನೀವು ಬೆಗ್ ಮಾಡ್ತಿಲ್ಲ ಅಂದರೆ ನೀವು ಪ್ಲೀಸ್ ಹೆಲ್ಪ್ ಮಾಡ್ರಪ್ಪ ನನಗೆ, ಪ್ಲೀಸ್ ನಾನು ಈ ಥರ ಒಂದು ತೊಂದರೆಯಲ್ಲಿದ್ದೆ ಗೊತ್ತಾ, ಪ್ಲೀಸ್ ನನ್ನನ್ನು ಆಚೆ ತೊಗೊಂಬನ್ನಿ, ಪ್ಲೀಸ್ ನನ್ನ ಜೊತೆ ಇರಿ, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ, ಆ ಥರ ಒಂದು ಸಹಾಯ ಮಾಡಿ ನನ್ನ ಜೊತೆ, ಆ ಥರ ನೀವು ಇವಾಗ ಬೆಗ್ ಮಾಡೋದೇ ಬಿಟ್ಟುಬಿಟ್ಟಿದ್ದೀರಾ, ಕೇಳೋದೇ ಬಿಟ್ಬಿಟ್ಟಿದ್ದೀರಾ ಯಾರೂ ಅಂತ ತೋರಿಸ್ತಾ ಇದೆ. ಫುಲ್ ಖುಷಿಲಿ ಆಚೆ ಬಂದುಬಿಟ್ಟಿದ್ದೀರಾ, ಇವಾಗ ಹೀಲ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದು ಯಾವ ಥರ ಇದೆ ಅಂತಂದರೆ, ನೀವು ಆ್ಯಕ್ಚುಲಾಗಿ ಒಂದಷ್ಟು ಎನರ್ಜಿನೂ ಈ ಥರ ಬರ್ತಾ ಇದೆ ಆಯಿತಾ. ಒಂದಷ್ಟು ಎನರ್ಜಿ ಯಾವ ಥರ ತೋರಿಸ್ತಿದ್ದಾರೆ ಅಂದರೆ, ನೀವು ರೈಟಿಂಗ್, ಕವನ ಅಥವಾ ಇದು ಸ್ಟೋರಿ ಬರಿಬೋದು, ಸ್ಟೋರಿ ಕೂಡ ಓಕೆನಾ. ಸ್ಟೋರಿ ಬರಿತೀರಾ ಅಥವಾ ಕವನಗಳು ಬರಿತೀರಾ, ನೀವು ಏನು ಬರಿತೀರಾ, ರೈಟಿಂಗಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಲೂ ಕಾರ್ಡ್ ತೋರಿಸ್ತಾ ಇದೆ. ಓಕೆನಾ. ಆ ಥರ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ. ಎನ್ಕರೇಜ್ ಮಾಡ್ತಾ ಇದ್ದಾರೆ, ಕಂಟಿನ್ಯೂ ಮಾಡು. ತೊಂದರೆ ಅನ್ನೋದು ಎಲ್ರಿಗೂ ಬರೋದೇನೆ, ಇದು ಎಲ್ರಿಗೂ ಅನ್ವಯಿಸುತ್ತೆ. ಈಗ ಒಂದಲ್ಲ ಒಂದು ಸಮಯದಲ್ಲಿ ನೀವು ಕೂಡ ಎಲ್ಲೋ ಒಂದು ಕಡೆ ಒಬ್ಬರಿಂದ ಬೇಜಾರಾಗಿರುತ್ತೆ, ಎಲ್ಲೋ ಒಂದು ಕಡೆ ದುಃಖ ಆಗಿರುತ್ತೆ, ಕಷ್ಟ ಆಗಿರುತ್ತೆ. ಸಮಯ ಅನ್ನೋದು ನಮಗೆ ಪಾಠ ತೋರಿಸ್ತಾ ಹೋಗ್ಬಿಡುತ್ತೆ, ಹೇಗೆ ಆಚೆ ಬರಬೇಕು ಅಂತ. ಬಟ್ ನಾವು ಯಾವ ಥರ ಅದನ್ನು ಫೇಸ್ ಮಾಡಿ ನಾವು ಆಚೆ ಬಂದಿರ್ತೀವಲ್ವ, ಅದು ಇಂಪಾರ್ಟೆಂಟ್ ಇಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಸೊ ಇವತ್ತಿಗೂ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ಈ ಥರ ಒಂದು ಪರಿಸ್ಥಿತಿಲಿ ಇದ್ದೀರಾ ಅಂತಂದರೆ, ಯಾವ ಥರ ಆಚೆ ಬರಬೇಕು ಅಂತಲೂ ಭಗವಂತ ಗೈಡ್ ಮಾಡ್ತಾ ಇದ್ದಾರೆ. ಓಕೆನಾ. ಈಗ ಯಾರು ಸಹಾಯ ಕೇಳಿದ್ರೂ ಆಚೆ ಬರೋಕ್ಕಾಗಲ್ಲ ಇದು. ಯಾಕೆಂದರೆ ನೀವು ಏನು ಹೇಳೋಕ್ಕಾಗತ್ತೆ, ಆ ಥರ ಒಂದು ತೊಂದರೆಯಲ್ಲಿದ್ದೀನಿ, ಆಚೆ ನನ್ನ ಕರ್ಕೊಂಡು ಬಾ ಅಂತ ಯಾರು ಅಂದರೆ ಯಾರೂ ಬರಲ್ಲ ಆವಾಗ ಆಯಿತಾ. ಅದನ್ನೇ ಹೇಳ್ತಾ ಇರೋದಿಲ್ಲಿ. ನಿನಗೆ ಏನು ಇಷ್ಟ, ಹಾಡು ಕೇಳೋಕ್ಕೆ ಇಷ್ಟನಾ, ಅಥವಾ ನಿಮ್ಮ ಹಾಬಿ ಏನಿದೆ, ಬರೀಬೇಕು ಆ ಥರನಾ, ಅಥವಾ ಏನು ಇಷ್ಟ ಅದರಲ್ಲಿ ನಿನ್ನ ಮನಸ್ಸಿಡು, ನೀನು ಸ್ಟ್ರಾಂಗ್ ಮಾಡ್ಕೋ ಆಯಿತಾ. ಇನ್ ಟರ್ಮ್ಸ್ ಯಾವ ಥರ ಬರಬೇಕು ಅಂತಂದರೆ, ನಿನ್ನನ್ನು ನೀನು ಖುಷಿಯಾಗಿ ಇಟ್ಕೋಬೇಕಷ್ಟೇ, ಅದೇ ಇಂಪಾರ್ಟೆಂಟು. ಸೊ ಆ ಥರ ಮಾಡ್ಕೊಳ್ತು ಅಂತಂದರೆ, ಖುಷಿಯಾಗಿದ್ದರೆ ಆಚೆ ಬಂದೇ ಬರ್ತೀಯ. ಯಾರು ಏನೇ
ದಬ್ಬ ಹಾಕ್ತಾರೆ ನೋಡು. ಒಂದು ಟೈಮ್ ಬರುತ್ತೆ, ಯಾವುದೋ ಎಲ್ರಿಗೂ ಈ ಥರ ಇರುತ್ತೆ, ಬಂದಿರುತ್ತೆ 100%. ಯಾರೋ ಒಂದು ಸಡನ್ನಾಗಿ ಏನೋ ಅಂದಿರ್ತಾರೆ, ಅಥವಾ ಇನ್ನೇನೋ ಒಂದು ಲಾಸ್ ಆಗಿರುತ್ತೆ, ಇನ್ನೇನೋ ಒಂದು ತೊಂದರೆ ಆಗಿರುತ್ತೆ ಲೈಫಲ್ಲಿ. ಏನೂ ಆಗಿಲ್ಲ ಅಂದ್ರೂ ಇನ್ಯಾರೋ ಒಬ್ಬರು ಒಂದು ನೆಗೆಟಿವಿಟಿ ಮಾಡಿರ್ತಾರೆ, ಏನೋ ಒಂದು ಆಗಿರುತ್ತೆ 100%. ಅದನ್ನು ಫೇಸ್ ಮಾಡೋ ಧೈರ್ಯ, ಸ್ಥೈರ್ಯ, ಸಾಮರ್ಥ್ಯ, ಸಮಯ ಎಲ್ಲ ಕೊಡೋದು ಭಗವಂತ, ಆಯಿತಾ? ಜೊತೆಗೆ ನೀವು ಅದನ್ನು ಯಾವ ರೀತಿ ಆಚೆ ಬಂದಿದ್ದೀರಾ ಅಂತ ತೋರಿಸ್ತಿದ್ದಾರೆ, ಬರಬೇಕಾಗತ್ತೆ ಅಂತ ಏನೋ ಹೇಳ್ತಾ ಇದ್ದಾರೆ. ಓಕೆನಾ? ಸಮಯ ಎಲ್ರಿಗೂ ಒಂದೇ ಸಮ ಇರಲ್ಲ, ಚೇಂಜಸ್ ಬರುತ್ತೆ, ಮನುಷ್ಯನಿಗೆ ಬರೋದು ಅಂತ ಹೇಳ್ತಾ ಇದ್ದಾರೆಪ್ಪ. ಓಕೆನಾ? ಎಸ್ ಬಾಬಾ. ನೋಡಿ, ಇನ್ಫ್ಲೂಯೆನ್ಸಸ್, ಅದರ್ಸ್ ಇನ್ವಾಲ್ವ್, ಥರ್ಡ್ ಪಾರ್ಟೀಸ್ ಇಂಟರ್ವೆನ್ಷನ್, ಮ್ಯಾನಿಪ್ಯುಲೇಷನ್. ಓಕೆ, ಇನ್ನೊಂದಷ್ಟು ಎನರ್ಜಿ ಈ ಥರನೂ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಜನಕ್ಕೆ ಯಾರೋ ಥರ್ಡ್ ಪಾರ್ಟಿಯಿಂದ ಒಂದು ತೊಂದರೆನೂ ಆಗಿದೆ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ? ಸೊ ಒಬ್ಬೊಬ್ಬರು ಒಂದೊಂದು ಲೈಫಲ್ಲಿ ಏನೋ ನಡೀತಿರುತ್ತೆ. ನಾನು ಹೇಳಿದ್ನಲ್ಲ, ಇವಾಗ ಏನಿಲ್ಲ ಅಂತಂದರೆ ಏನೋ ಒಂದು ನೆಗೆಟಿವಿಟಿ ಮಾಡ್ತಾರೆ. ಈಗ ಇದನ್ನು ಹೇಳು ಅಂತಿದ್ದಾರೆ. ಸೊ ಏನಿಲ್ಲ, ಚೆನ್ನಾಗಿದ್ದೀವಿ ಅಂತ ಅಂದ್ಕೊಳ್ತೀವಿ. ಸೊ ಲೈಫಲ್ಲಿ ಇನ್ನೊಬ್ಬರು ಯಾರೋ ಥರ್ಡ್ ಪಾರ್ಟಿ ಇದ್ದಾರೆ ಅಂತ ಗೊತ್ತಾಗುತ್ತೆ ಲೈಫಲ್ಲಿ. ಅಂದರೆ ನಿಮ್ಮ ಹಸ್ಬೆಂಡ್ ಇರ್ಬೋದು, ನಿಮ್ಮ ಲೈಫಲ್ಲಿ ಇನ್ಯಾರೋ ಥರ್ಡ್ ಪಾರ್ಟಿ ಬಂದುಬಿಟ್ಟಿದ್ದಾರೆ ಅಂತಲೂ ಇರ್ಬೋದು. ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಅಂದರೆ ಅವ್ರಿಗೆ ಲೈಫಲ್ಲಿ ಇಂಟರ್ವೆನ್ಷನ್ ಆಗ್ತಾ ಇದೆ ಅಂತ, ಆ ಥರ ಆಗಾದಾಗ ಸೊ ಆ ಥರ ಒಂದು ತೊಂದರೆ ಆಗೇ ಆಗುತ್ತೆ ಲೈಫಲ್ಲಿ, ಆಯಿತಾ? ಆ ಥರ ಆಗ್ತಾ ಇದೆ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಆ ಸಮಯದಲ್ಲಿ ಯಾವ ಥರ ಆ ಥರ ಒಂದು ಲೈಫ್ ಸಿಚುಯೇಷನ್ ಇದೆ ಅಂತಂದಾಗ, ಈಗ ನಿಮ್ಮ ಹಸ್ಬೆಂಡ್ ಲೈಫಲ್ಲಿ ಇರ್ಬೋದು, ಅಥವಾ ನಿಮ್ಮ ವೈಫ್ ಲೈಫಲ್ಲಿ ಇರ್ಬೋದು, ಈ ಥರ ಒಂದು ಇಂಟರ್ವೆನ್ಷನ್ ಇದೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ ಅಂತಂದಾಗ ನೀವು ಯಾವ ಥರ ಈ ಥರ ಒಂದು ಅನ್ಯಾಯನ ಅಥವಾ ಒಂದು ತೊಂದರೆನ, ಒಂದು ದುಃಖನ ಯಾವ ಥರ ಆಚೆ ಬರಬೇಕು. ನಿಮ್ಮನ್ನು ನೀವು ಖುಷಿಯಾಗಿಟ್ಕೋಬೇಕಷ್ಟೇನೆ. ಜನಗಳನ್ನ ಎಲ್ಲರೂ ಚೇಂಜ್ ಮಾಡ್ತಾ ಹೋಗ್ತೀನಿ ಅಂತ ಮಾಡೋಕ್ಕಾಗಲ್ಲ, ನಿಮ್ಮ ಖುಷಿ ನೋಡಬೇಕಾಗತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇನ್ನೊಂದು ಕಾರ್ಡ್ ನೋಡ್ಬಿಡೋಣ, ಇನ್ನೊಂದು ಯಾರ್ದಾದ್ರೂ ಎನರ್ಜಿ ಹೇಳ್ತಾರಾ ಅಂತ. ಸೊ ಇನ್ನೊಂದೇನು ಹೇಳ್ತಾ ಇದ್ದಾರೆ, ಸೊ ಈ ಥರ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದ್ದರೂ ಕೂಡ, ನಿಮಗೆ ಗೊತ್ತಿದ್ರೂ ಕೂಡ ಒಂದಷ್ಟು ಎನರ್ಜಿ ಈ ಥರ ಬರ್ತಾ ಇದೆ. ಸೊ ನೀವು ಯಾವ ರೀತಿ, ಆಯಿತಾ, ಎಷ್ಟು ಸ್ಟ್ರಾಂಗ್ ಆಗಿ ಏನಾಗುತ್ತೆ ಹಾಕ್ಕೊಳ್ಳಿ ಬಿಡು ಅಂತಂದ್ಬಿಟ್ಟು ನೀವು ಯಾವ ರೀತಿ ಅದನ್ನು ಅತಿಯಾಗಿ ಮನಸ್ಸಿಗೆ ಹಚ್ಕೊಳ್ದೆ ಒಂದು ಚೇಂಜಸ್ ನಿಮ್ಮ ಜೀವನದಲ್ಲಿ ತಂದ್ಕೊಂಡಿದ್ದೀರಾ, ಅದನ್ನೂ ಭಗವಂತ ಬ್ಲೆಸ್ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಇನ್ನು ಬೇರೆಯವ್ರಿಗೆ ಯಾರಿಗಾದರೂ ಇವಾಗ ವಿಡಿಯೋ ಸಿಕ್ಕಿ ಈ ಥರ ಒಂದು ಸಿಚುಯೇಷನಲ್ಲಿ ಇದೆ ಅಂತಂದರೆ, ಯಾವುದೇ ಥರ ಒಂದು ನಾನು ಈಗ ಹೇಳಿರೋ ಥರ ಸಿಚುಯೇಷನ್ ಇದೆ ಅಂತಂದರೆ, ಮನುಷ್ಯ ಅಂದಮೇಲೆ ಬರುತ್ತೆ, ಪ್ಲಸ್ಸು ಮೈನಸ್ ಆಗ್ತಾ ಇರುತ್ತೆ, ತೊಂದರೆಗಳು ಬರುತ್ತೆ, ತೊಂದರೆ ಹೋಗುತ್ತೆ, ಖುಷಿ ಬರುತ್ತೆ, ಖುಷಿ ಹೋಗುತ್ತೆ, ಲೈಕ್ ಈ ಥರ ಚೇಂಜಸ್ ಇದ್ದೇ ಇರುತ್ತೆ, ಆಯಿತಾ? ಸೊ ಆ ಥರ ಇದೆ ಅಂದಾಗ ನೀವು ಯಾವ ಥರ ಫೇಸ್ ಮಾಡಬೇಕು ಅಂತ ರಿಫ್ಲೆಕ್ಷನ್, ನೀನೇ ಒಂದು ಮಿರರ್ ಥರ ಇರಬೇಕು ಎಲ್ಲರಿಗೂ. ಎಂಥ ಪರಿಸ್ಥಿತಿ ಬಂದರೂ ನೋಡು, ಇವನು ಅಥವಾ ಇವಳು ಯಾವ ಥರ ಆಚೆ ಬಂದರು, ಅವ್ರನ್ನ ನೋಡಿ ಕಲ್ತ್ಕೊ ಅನ್ನೋ ಥರ ಇರಬೇಕು. ಅವ್ರನ್ನ ನೋಡಿ ಅವ್ರ ಧೈರ್ಯನ ನಾವು ಕಲ್ತ್ಕೋಬೇಕು ಅನ್ನೋ ಥರ ಇರಬೇಕು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಆ ಥರ ಇದೀರಾ ಇವಾಗ. ಓಕೆನಾ? ಆ ಥರ ನಿಮ್ಮನ್ನು ನೋಡಿ ಇನ್ಸ್ಪೈರ್ ಆಗ್ತಾ ಇದ್ದಾರೆ ಜನ, ನಿಮ್ಮನ್ನು ನೋಡಿ ಒಂದು ರೀತಿ ಖುಷಿ ಪಡ್ತಾ ಇದ್ದಾರೆ. ನೀವು ಯಾವ ರೀತಿ ಎಂಥ ತೊಂದರೆ ಇದ್ರೂ ನೀವು ಹೇಗೆ ಆಚೆ ಬಂದಿದ್ದೀರಾ, ನೀವೇ ಒಂದು ಮಿರರ್ ಥರ ಆಗಿಬಿಟ್ಟಿದ್ದೀರಾ ಇವಾಗ ಅಂತ ತೋರಿಸ್ತಾ ಇದ್ದಾರೆ. ಇದು ನಂಗೆ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ಶುರುನಲ್ಲೇ. ಸೊ ಇನ್ನೊಂದು ಕಾರ್ಡ್ ನೋಡೋಣ, ಇನ್ಯಾರ್ದಾದ್ರೂ ಎನರ್ಜಿ ಹೇಳ್ತಾರಾ ಅಂತ. ಎಸ್ ಪಾಪ. ಓಕೆ, ಯೂನಿಯನ್, ರಿಕನ್ಸಿಲಿಯೇಷನ್, ಕಮಿಂಗ್ ಬ್ಯಾಕ್, ಮೇಕಿಂಗ್ ಇಟ್ ವರ್ಕ್, ಸೆಕೆಂಡ್ ಚಾನ್ಸ್. ಓಕೆ ನೋಡಿ, ಸೊ ಈ ಥರ ಇನ್ನೂ ಒಂದಷ್ಟು ಫ್ಯಾಮಿಲಿನಲ್ಲಿ ಸೊ ಈ ಥರನೂ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದರೆ ಲೈಕ್ ಓಕೆ, ಸೊ ಏನಾಗಿದೆ ಅಂತಲೂ ತೋರಿಸ್ತಾ ಇದ್ದಾರೆ. ಲೈಕ್ ಹೇಗೆ ಅಂತಂದರೆ, ಯೂನಿಯನ್ ಅಂದರೆ ಮದುವೆ ಆಗಿತ್ತು, ಬಟ್ ಸ್ಟಿಲ್ ಸಪ್ರೇಷನಲ್ಲಿದ್ದೀರಾ, ಅಥವಾ ಇನ್ನೇನೋ ಒಂದು ತೊಂದರೆ ಆಯಿತು, ಸಪ್ರೇಟ್ ಆಗಿದ್ದೀರಾ. ಇನ್ನೊಂದು ಸೆಕೆಂಡ್ ಚಾನ್ಸ್ ಕೊಟ್ಟು ಇನ್ನೊಂದು ಸಲ ರಿಕನ್ಸೈಲ್ ಮಾಡ್ಕೋಬೇಕಾಗತ್ತೆ ಲೈಫ್ನ. ಸೊ ಏನೋ ಒಂದು ತೊಂದರೆ ಆಯಿತು ಅಂದ ತಕ್ಷಣ ದುಡ್ಡು ಕಾಸಿನ ವಿಚಾರದಲ್ಲಿ ಇರ್ಬೋದು, ಅಥವಾ ಇನ್ನೇನೋ ಒಂದು ಪ್ರಾಬ್ಲಮ್ ಆಯಿತು, ಈಗೋ ಇರ್ಬೋದು, ನಾನೇನಕ್ಕೆ ಕೆಲಸ ಮಾಡಬೇಕು, ನೀನೇ ಮಾಡಬೇಕು ಎಲ್ಲ ಅನ್ನೋ ಥರನೂ ಇರ್ಬೋದು. ಒಂದು ಈಗೋ ಬಂದಿರುತ್ತೆ, ಯಾವ್ದು ವಿಷಯಕ್ಕಾದರೂ ಇರ್ಬೋದು, ಅಥವಾ ಈ ಥರ ಒಂದು ಥರ್ಡ್ಸ್ ಪಾರ್ಟಿ ಸಿಚುಯೇಷನ್ ಇರ್ಬೋದು, ಅಥವಾ ಅನ್ಯಾಯವಾಗಿ ಏನೋ ನೆಗೆಟಿವಿಟಿ ಯಾರು ಮಾಡಿರ್ಬೋದು, ಏನಾರು ಇರ್ಬೋದು, ಆಯಿತಾ? ಸೊ ಆ ಥರ ಇದ್ದಾಗ್ಲೂ ಆ ಥರ ಆಗ್ತಾ ಇರುತ್ತೆ. ಲೈಫ್ ಅಂದರೆ ಅದೇನೇನೆ, ಒಂದು ಪ್ಲಸ್ಸು ಒಂದು ಮೈನಸ್ ಏನೋ ನಡೀತಾ ಇರುತ್ತೆ ಜೀವನದಲ್ಲಿ. ಅದನ್ನು ನೀವು ಯಾವ ಥರ ಆಚೆ ಬರಬೇಕು, ಆ ಥರ ಒಂದು ನೋವು, ದುಃಖ, ತೊಂದರೆಯಿಂದ ಆಚೆ ಬರಬೇಕಾಗತ್ತೆ ಅಂತಲೇ ಭಗವಂತ ಹೇಳ್ತಾ ಇದ್ದಾರೆ, ಆಯಿತಾ? ಆ ಥರ ಇತ್ತು ಅಂದರೆ ಇನ್ನೊಂದು ಸೆಕೆಂಡ್ ಚಾನ್ಸ್ ಕೊಡಬೇಕಾಗತ್ತೆ. ಸೊ ನೀನು ಒಂದು
ಕನ್ನಡಿ ಥರ ಇರಬೇಕು ಜೀವನದಲ್ಲಿ, ಕನ್ನಡಿ ಥರ ನಿಂತ್ಕೋಬೇಕು. ವಾವ್! ಈ ಥರ ನೋಡು ಎಷ್ಟು ಚೆನ್ನಾಗಿ ಈಚೆ ಕಡೆ ಆ ಥರ ತೊಂದರೆಯಿಂದ ಆಚೆ ಬಂದರು. ಈ ಥರ ಒಂದು ತೊಂದರೆಯಿಂದ ಜನಗಳಿಗೆ ಒಂದು ಮಾದರಿಯಾಗಿ ನಿಂತುಬಿಟ್ಟಿದ್ದಾನೆ ಅಥವಾ ನಿಂತಿದ್ದಾಳೆ ಅನ್ನೋ ಥರ ಒಂದು ನೀವು ನಡೆಸಬೇಕು ಜೀವನ. ಏನೇ ತೊಂದರೆಗಳು ಬರಲಿ ಅಂತ ಭಗವಂತ ಹೇಳ್ತಾ ಇದ್ದಾರೆ ಅಷ್ಟೇ. ಓಕೆನಾ? ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋನ. ಸೊ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮೋಟಿವೇಟ್ ಮಾಡ್ತಾ ಇದ್ದೀರಾ ನನಗೆ. ಥ್ಯಾಂಕ್ ಯು ಸೋ ಮಚ್. ಆಯಿತಾ? ಇನ್ನೂ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ದಯವಿಟ್ಟು ನಿಮ್ಮ ಗ್ರೂಪ್ಗಳಲ್ಲಿ ಹಾಕಿ. ಆಯಿತಾ? ನಿಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಹಾಕಿ, ಸೊ ದಟ್ ಎಲ್ಲರೂ ಶೇರ್ ಮಾಡಲಿ, ಜೊತೆಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಲಿ. ಓಕೆನಾ? ಹಾಗೆ ಬೇಕು ಅಂತಂದರೆ ಇದು ಮೆಂಬರ್ಶಿಪ್ ಕೂಡ ತೊಗೊಳ್ಳಿ. ನಿಮ್ಮ ಎನರ್ಜಿನೂ ಪಿಕ್ ಆಗುತ್ತೆ, ಹಾಗೆ ನಿಮ್ಮ ರೀಡಿಂಗ್ ಕೂಡ ಹಾಗೆ ಬರ್ತಾ ಹೋಗುತ್ತೆ. ಓಕೆನಾ? ನನಗೂ ಸ್ವಲ್ಪ ಮೋಟಿವೇಟ್ ಆಗುತ್ತೆ, ಎಸ್ ಜಾಸ್ತಿ ಜನ ಆಗಿದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಗೆ ಹೇಳಲಿ ಥ್ಯಾಂಕ್ಸ್ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು, ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಿಂಗಾ? ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಶೇರ್ ಮಾಡಿ ನಿಮ್ಮ ಗ್ರೂಪ್ಗಳಲ್ಲಿ, ಸೊ ದಟ್ ಜಾಸ್ತಿ ಜನಕ್ಕೆ ಸೇರಲಿ, ಜಾಸ್ತಿ ಜನಕ್ಕೆ ಸಿಗಲಿ, ಮತ್ತು ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಜಿಕಲ್ ಮೀಡಿಯಾ 279 ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗುವ.